ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಹೇಗಿದೆ. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋದಂತಹ ಬಸ್ಸಿಗೆ ಕಪ್ಪು ಮಸಿ ಬಳಿದು ಪುಂಡಾಟಿಕೆಯನ್ನು ಮರೆದಿದ್ದಾರೆ. ಈ ಕುರಿತು ರಾಮಲಿಂಗಾರೆಡ್ಡಿ ಮುಖ್ಯ ರಾಜ್ಯ ಕಾರ್ಯದರ್ಶಿಯೊಂದಿಗೆ ಮಾತನಾಡ್ತೇವೆ ಅಂತ ಹೇಳಿರುವಂತದ್ದು. ಜೊತೆಗೆ ತಮಿಳುನಾಡಿನಲ್ಲಿ ಸಿಎಂ ಸ್ಟಾಲಿನ್ ಅವರು ಕಡಿಮೆ ಔಷಧಿ ಮಳಿಗೆಗಳನ್ನ ಅಂದ್ರೆ 1,000 ಕಡಿಮೆ ಔಷಧಿ ಮಳಿಗೆಗಳನ್ನ ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳಿವೆ, ಸಾಕಷ್ಟು ಸುದ್ದಿಗಳಿವೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೇಳ್ತೀವಿ. ಪವಿತ್ರ, ಹೇಳಿದ ಸುದ್ದಿ ಸರ್, ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇರುವಂತದ್ದು ಸರ್. ಅಂದ್ರೆ ಬಸ್ಗಳು ಹೋಗಿರುವಂತ ಬಸ್ಗೆ ಕಪ್ಪು ಬಸ್ಸಿನ ಬಳಿದು ಪುಂಡಾಟಿಕೆಯನ್ನ ಮರೆದಿರುವಂತದ್ದು. ಸೊ ಇದಕ್ಕೆ ರಾಮಲಿಂಗಾರೆಡ್ಡಿ ಅವರು ಅಲ್ಲಿನ ಮುಖ್ಯ ಕಾರ್ಯದರ್ಶಿ ಜೊತೆ ಮಾತನಾಡ್ತೀವಿ ಅಂತ ಹೇಳಿರುವಂತದ್ದು. ಕರ್ನಾಟಕದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆ ಕೆಲಸ, ಅದು ಬೇಗ ಮಾತಾಡ್ಬೇಕು ಅವರು. ಯಾಕಂತ ಹೇಳಿದ್ರೆ ಜನರಿಗೆ ತೊಂದರೆ ಆಗ್ತಾ ಇದೆ. ಯಾವ ಕರ್ನಾಟಕದ ಗಡಿಯಲ್ಲಿ ಮಹಾರಾಷ್ಟ್ರ ಭಾಗಕ್ಕೆ ಹೋಗೋರು ಬಹಳ ಮಂದಿ ಇದ್ದಾರೆ. ಸೋಲಾಪುರಕ್ಕೆ ಹೋಗ್ಬೇಕು, ಸೋಲಾಪುರಕ್ಕೆ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾರೆ. ಅದೇ ರೀತಿ ಕೊಲ್ಲಾಪುರಕ್ಕೆ, ಆಮೇಲೆ ಬಾಂಬೆಗೆ ಹೋಗೋರು, ಬೆಳಗಾಂನಿಂದಂತೂ ಬಹಳ ಇಂಪಾರ್ಟೆಂಟ್. ಬೆಳಗಾಂ ಆ ಕಡೆ ಭಾಗದಲ್ಲಿ ಹೆಚ್ಚು ವ್ಯಾಪಾರ ವಹಿವಾಟುಗಳು ನಡೆಯೋದು. ಅದು ಬಹಳ ಇಂಪಾರ್ಟೆಂಟು. ಅವರು ಅಂತ ಹೇಳಿ ಅಲ್ಲ, ಈಗ ಸಚಿವರು ಮಾತಾಡಿದಾಗ್ಲಿಲ್ಲ ಅಂತ ಹೇಳಿದ್ರೆ ಇಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಪರಸ್ಪರ ಮಾತಾಡ್ಬೇಕಿಲ್ಲ, ಕಂಟಿನ್ಯೂ ಆಗ್ಲಿಕ್ಕೆ ಬಿಡಬಾರ್ದು. ಈಗ ನಮ್ಮ ಇಳಕಲ್ನ ಯಾವುದೋ ಡಿಪೋಗೆ ಒಂದು ಬೆಂಕಿ ಇದು ಮಸಿ ಹಚ್ಚಿದ್ದಾರೆ, ಏನು ಬರೆದಿದ್ದಾರೆ, ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ ಅಂತ ಎಲ್ಲ ಇದೆ. ಅಲ್ಲೂ ಕೂಡ ಅದೇ ತರ ಮಾಡಿದ್ದಾರೆ, ಇಲ್ಲೂ ಕೂಡ ಅದೇ ತರ ಮಾಡಿದ್ದಾರೆ. ಇಲ್ಲೂ ಕೂಡ ಮಸಿ ಬೆಳೆಯೋದು, ಡ್ರೈವರ್ ಕಂಡಕ್ಟರ್ಗೆ ಇಳಿಸಿ, ಪಾಪ ಅವರು ಹೊಟ್ಟೆಪಾಡಿಗೆ ದುಡಿಯೋರು, ಅವರು ಡ್ರೈವರು ಕಂಡಕ್ಟರ್ಗಳು, ಅವ್ರವ್ರ ಮಾತೃಭಾಷೆ ಅವರು ಮಾತಾಡ್ಕೋತಾರೆ ಅಲ್ವಾ. ನಾವು ಅವ್ರ ಮೇಲೆ ನಮ್ಮ ಪೌರುಷ ತೋರಿಸಿ ಏನು ಪ್ರಯೋಜನ? ಅದೇ ರೀತಿ ಅವರು ಮರಾಠಿಗರು ಯಾವಾಗಲೂ ಕಾಲ್ ಕೆದರಿ ಬರ್ತಾರೆ ಇಂಥ ವಿಷಯಗಳಿಗೆ. ಸೊ ಸ್ವಲ್ಪ ಸಂಯಮದಿಂದ ಆಳುವವರು ಇದನ್ನ ಸ್ವಲ್ಪ ಬಗೆಹರಿಸಲಿಕ್ಕೆ ಪ್ರಯತ್ನಿಸಬೇಕು. ಈಗ ಬಸ್ಸು ಓಡಾಡ್ತಾ ಇದೆ, ಇವತ್ತು ಏನಾದ್ರು ಮಹಾರಾಷ್ಟ್ರ ಮತ್ತು ಬೆಳಗಾವಿಯಿಂದ ಏನು ಹೋಗ್ತಾ ಇಲ್ಲ, ಸ್ಥಗಿತಗೊಂಡಿದೆ. ಅದನ್ನ ಇವರು ರಾಮಲಿಂಗಾರೆಡ್ಡಿ ಅವರು ಹೇಳಿದಾರಲ್ವಾ. ಜೊತೆಲಿ ಶಿವರಾಜ್ ತಂಗಡಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಹೀಗೆ ಆದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಹೇಳಿ. ಜೊತೆಲಿ ಬೈರತಿ ಸುರೇಶ್ ಅವರು ಸಹ ಹೇಳಿದ್ದಾರೆ, ಪದೇ ಪದೇ ಖ್ಯಾತಿ ತಗೊಂಡು ಬರ್ತಿದ್ದೀರಾ. ಎಚ್ಚರಿಕೆ ಕೊಟ್ಟು ಏನ್ ಮಾಡ್ತಾರೆ ಅವರು? ಸಚಿವರುಗಳು ಜವಾಬ್ದಾರಿಯಿಂದ ಮಾತಾಡ್ಬೇಕಪ್ಪ, ಅದನ್ನ ಪರಿಹರಿಸೋದಕ್ಕೆ ಪ್ರಯತ್ನಿಸ್ಬೇಕು ಅಲ್ವಾ. ಈಗ ಇದೇನು ಮರಾಠಿ ಕನ್ನಡ ಭಾಷಾ ವೈಷಮ್ಯ ಈಗಿದ್ದಲ್ಲ, ಇದು ಬಹಳ ಸಲ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ವಿನಾಕಾರಣ. ಆಮೇಲೆ ಅದೇನಿದೆ ಈ ತರದ್ದು ಮಾಡಿರೋದು ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಲ್ಲಿಯ ಸರ್ಕಾರದ ಮೇಲೆ ಒತ್ತಡ ಹೇರ್ಬಿಟ್ಟು ಸಚಿವರು ಮಾತಾಡಬೇಕು. ಆದಷ್ಟು ಬೇಗ ಮಾತಾಡಿದಷ್ಟು ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಬೇರೇನಿದೆ? ಜೊತೆಗೆ ಸರ್, ಕಡಿಮೆ ಬೆಲೆಗೆ ಔಷಧಿ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ರು ಸರ್. 1,000 ಔಷಧಿ ಮಳಿಗೆ ತಮಿಳುನಾಡು ಅಂದ್ರೆ ಸಿಎಂ ಸ್ಟಾಲಿನ್ ಅವರು ರಾಜ್ಯ ಸರ್ಕಾರದಿಂದ ಮಾಡಿರುವಂತದ್ದು ಸರ್. ಅದು ಮುದಲ್ವರ್ ಮುರುಂತ ಗಂಗಲ್ ಅಂತ ಹೇಳಿ ಔಷಧಿ ಮಳಿಗೆ ಹೆಸರು. ಸೊ 75% ರಿಯಾಯಿತಿಯಲ್ಲಿ ಸಿಗುತ್ತೆ ಸರ್ ಅಲ್ಲಿ ಔಷಧಿಗಳು. ಹೌದಾ? 75%? ಹೌದು ಸರ್. ಬಹಳ ಒಳ್ಳೆಯ ಯೋಜನೆ ಅಲ್ವಾ ಇದು. ನಮ್ಮ ಸರ್ಕಾರನೂ ಕೂಡ, ಕರ್ನಾಟಕ ಸರ್ಕಾರನೂ ಕೂಡ ಇದನ್ನ ನೋಡೋದು ಒಳ್ಳೆಯದು ಅಲ್ವಾ. ಅದಲ್ಲದೆ ಸರ್ 1,500ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕೂಡ ಸಿಗುತ್ತೆ ಸರ್. ಫಾರ್ಮಾ ಶಿಕ್ಷಣ ಪಡೆದವರಿಗೆ ಉದ್ಯೋಗ ಸಿಗುತ್ತೆ. ಇಲ್ಲೆಲ್ಲ ಬಹಳ ಒಳ್ಳೆಯದು. ಔಷಧಗಳ ಬೆಲೆ ಒಂದೇ ಸಮನೆ ಏರ್ತಾ ಇದೆ, ಸಿಕ್ಕಾಪಟ್ಟೆ ಇದೆ. ಕೆಲವು ಶಾಪ್ನವರು ಕೂಡ ಕೊಡ್ತಾರೆ ಈಗ ಡಿಸ್ಕೌಂಟ್ಗಳನ್ನು 5% 10% ಎಲ್ಲ ಕೊಡ್ತಾರೆ. ಬಟ್ ಇದು ಪ್ರಧಾನಮಂತ್ರಿಯವರ ಜನೌಷಧಿ ಮಳಿಗೆ ಇದೆಯಲ್ಲ, ಅದೇ ಮಾದರಿನಲ್ಲಿ ಇವರು ರಾಜ್ಯ ಸರ್ಕಾರದವರು ಮಾಡಿದ್ದಾರೆ. ಬಹುಶಃ ಕರ್ನಾಟಕ ಸರ್ಕಾರದವರಿಗೆ ಇದೊಂದು ಮಾದರಿ ಆಗ್ಬೇಕು. ಬಜೆಟ್ ಇನ್ನು ಬರುತ್ತಲ್ಲ ಸಿದ್ದರಾಮಯ್ಯ ಅವ್ರದ್ದು, ಜನರಿಗೆ ಉಪಯೋಗ ಆಗುವಂಥದ್ದು ಏನಾದರೂ ಬಜೆಟ್ನಲ್ಲಿ ಸೇರಿಸೋದಾದ್ರೆ ಇದನ್ನು ಸೇರಿಸಬಹುದು ಅವರು. ಆಮೇಲೆ ಸರ್, ಬಾಂಬ್ ಬೆದರಿಕೆ, ರೋಮ್ನಲ್ಲಿ ಇಳಿದ ನ್ಯೂಯಾರ್ಕ್ ದೆಹಲಿ ವಿಮಾನ ಸರ್. ನ್ಯೂಯಾರ್ಕ್ ಇಂದ ದೆಹಲಿ ಕಡೆ ಹೋಗ್ತಿರುವಂತಹ ವಿಮಾನ ನಿಲ್ದಾಣ ಬಾಂಬ್ ಬೆದರಿಕೆ ಅಂತ ಹೇಳಿ ಮತ್ತೆ ವಾಪಸ್ ಆಗಿರುವಂತದ್ದು. ಹೌದು. ಎಷ್ಟು ಪ್ರಯಾಣಿಕರಿದ್ರು ಅದರಲ್ಲಿ? 280 ಮೆಂಬರ್ಸ್ ಇದ್ರು ಸರ್. ಬೋಯಿಂಗ್ 787-9 ಡ್ರೀಮ್ ಲೈನರ್. ಹೌದು. ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಸಂಚರಿಸ್ತಾ ಇದ್ದ ಸಂದರ್ಭದಲ್ಲಿ ಇಟಲಿಯತ್ತ ತಿರುಗಿಸಲಾಯಿತು. ಟ್ರ್ಯಾಕಿಂಗ್ ಮಾಹಿತಿ ಪ್ರಕಾರ ವಿಮಾನ ನ್ಯೂಯಾರ್ಕ್ನಿಂದ ಶನಿವಾರ ರಾತ್ರಿ 8:30ಕ್ಕೆ ಹೊರಟಿತ್ತು. ಶನಿವಾರ ಅಂದರೆ 14 ಗಂಟೆಗಳ ಪ್ರಯಾಣ ಮಾಡಿದೆ. 14 ಗಂಟೆಗಳ ಪ್ರಯಾಣ ದೆಹಲಿಗಿರೋದು. ಅಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ. ಅಲ್ಲಿ ಅರ್ಧದಲ್ಲೇ ದಾರಿನಲ್ಲಿ 10 ಗಂಟೆಗಳ ಪ್ರಯಾಣದ ಬಳಿಕ 4 ಗಂಟೆ ಆಗಿದ್ರೆ ಇಲ್ಲಿ ಬಂದು ತಲುಪ್ತಾ ಇದ್ರು. ಬಹುಶಃ ಅದು ಸೀರಿಯಸ್ ಇಶ್ಯೂ ಅಲ್ವಾ. ವಿಮಾನಕ್ಕೆ ಬಾಂಬ್ ಬೆದರಿಕೆ ಆಗಿದೆ ಅಂತ ಹೇಳಿ ಬಂದಾಗ ಮೆಸೇಜ್ ಎಲ್ಲಿ ಬೇಕಲ್ಲಿ ಇಳಿಸ್ಬೇಕಾಗತ್ತೆ. ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಅವರು. ನೋಡೋಣ, ಅದು ರನ್ನಿಂಗ್ ಸ್ಟೋರಿ ಅದು. ಏನಾಗಿದೆ ಡೆವಲಪ್ಮೆಂಟ್ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ರಾತ್ರಿ ನಮ್ಮ ರಾತ್ರಿ ಹೊತ್ತಿಗೆ ಸುದ್ದಿ ಬರ್ಬೋದು.
ಬಾಂಬ್ ಇತ್ತ ಅದರಲ್ಲಿ ಅಥವಾ ಸುಮ್ಮನೆ ಹುಸಿ ಬೆದರಿಕೆನ ಏನ್ ಮಾಡಿದ್ರು ಮತ್ತೆ ಅವ್ರ ಪ್ರಯಾಣಿಕರೆಲ್ಲ ಹೊರಟ್ರ ಎಷ್ಟೊತ್ತಿಗೆ ಬರ್ತಾರೆ ದೆಹಲಿಗೆ ಅನ್ನೋದು. ಆಮೇಲೆ ಸರ್ ಜೊತೆಲಿ ಬಿಬಿಎಂಪಿ 2ರಿಂದ 7 ಸಣ್ಣ ಪಾಲಿಕೆಗಳಾಗಿ ವಿಂಗಡಣೆ ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ ಸರ್. ಯಾರು ಕೊಟ್ಟಿದ್ದಾರೆ? ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅವರು, ಹಾಗೆ ಶಿವಾಜಿನಗರದ ಇವರ ಸಮಿತಿ ಸಿದ್ಧಪಡಿಸಿದೆ ವರದಿಯನ್ನ. ಹೌದು ಸರ್. ಯಾರಿಗೆ ಸಲ್ಲಿಸಿದ್ದಾರೆ ವರದಿನ? ಯುಟಿ ಖಾದರ್ ಅವರಿಗೆ, ವಿಧಾನಸಭಾಧ್ಯಕ್ಷರಿಗೆ. ನೋಡೋಣ, ಒಳ್ಳೆಯ ಇದದು ಸಲಹೆ ಅದು. ಯಾಕಂತ ಹೇಳಿದ್ರೆ ಬ್ಯಾಂಗ್ಳೂರು ತುಂಬಾ ದೊಡ್ಡದಿದೆಯಲ್ವಾ, ಇಲ್ಲಿ ಇಡೀ ಇಷ್ಟು ದೊಡ್ಡ ಬೆಂಗಳೂರು ಸಿಟಿಯನ್ನ 1,40,00,000 ಚಿಲ್ಲರೆ ಜನಸಂಖ್ಯೆ ಇರುವಂತದ್ದು, ಅದನ್ನ ಆಡಳಿತ ಮಾಡೋದಷ್ಟು ಸುಲಭ ಇಲ್ಲ. ತುಂಬಾ ಲೂಪ್ ಹೋಲ್ಸ್ಗಳಿವೆ ಆಡಳಿತದಲ್ಲಿ. ಎಂತ ದಕ್ಷ ಅಧಿಕಾರಿ ಬಂದ್ರು, ಆಮೇಲೆ ಬೇರೆ ಬೇರೆ ತರದ ಕಾಂಟ್ರಾಕ್ಟರ್ಗಳ ಜೊತೆ ಏನೇನೋ ಇರ್ತವೆ, ಆಮೇಲೆ ಕಾಮಗಾರಿ ಸರಿಯಾಗಿ ನಡೆಯೋದಿಲ್ಲ, ಫಂಡ್ ಸರಿಯಾಗಿ ಬರೋದಿಲ್ಲ, ಈ ಥರದ್ದೆಲ್ಲ ಇರ್ತವೆ. ಕಳಪೆ ಕಾಮಗಾರಿ ನಡೀತದೆ. ಸೊ ಸಣ್ಣದಿದ್ರೆ ಒಳ್ಳೆಯದು. ಆಯಾಯ ಸಣ್ಣ ಸಣ್ಣ ನಗರ ಪಾಲಿಕೆಗಳನ್ನು ಮಾಡಿದರೆ ಒಂದು 7 ಮಾಡ್ಲಿಕ್ಕಿಲ್ಲ, ಒಂದು 2 ಅಥವಾ 4 ಮಾಡ್ಬೋದು ಅಂತ ಹೇಳಿ ಅನಿಸ್ತಾ ಇದೆ. 4 ಅಂತ ಹೇಳಿ ಒಂದು ಪ್ರಪೋಸಲ್ ಇತ್ತು, 2ರಿಂದ 7 ಮಾಡ್ಬೋದು ಅಂತ ಇವರು ಹೇಳಿದ್ದಾರೆ. 4 ಮಾಡಿದ್ರೆ ಒಳ್ಳೆಯದೇ. 4 ಮಹಾನಗರ ಪಾಲಿಕೆಗಳಿಗೆ ಕಾಂಪಿಟೇಷನ್ ಬೇರೆ ಶುರುವಾಗುತ್ತೆ. ನಾವು ಹೆಚ್ಚು ಚೆನ್ನಾಗಿ ಮಾಡಬೇಕು, ನಾವು ಚೆನ್ನಾಗಿ ಮಾಡಬೇಕು ಅಂತ. ಆಮೇಲೆ 4 ಮಂದಿ ಮೇಯರ್ಗಳಾಗ್ತಾರೆ ಅಲ್ವಾ. ಈಗ ಮೇಯರ್ಗಳಿಗೆ ಸ್ಪರ್ಧಾಳಿಗಳು ತುಂಬಾ ಮಂದಿ ಇದ್ದಾರೆ. ಅದಕ್ಕೆ ಮುಂಚೆ ಇಲೆಕ್ಷನ್ ಮಾಡ್ಬೇಕಲ್ಲ ಇವರು. ಇಲೆಕ್ಷನ್ ಮಾಡೋ ಸುದ್ದಿ ಏನಿಲ್ಲ ಅಲ್ವಾ. ಮೊದಲು ಇಲೆಕ್ಷನ್ ಮಾಡ್ಲಿ ಸರ್ಕಾರ, ಆಮೇಲೆ ಇದನ್ನ ಡಿವಿಷನ್ ಮಾಡೋದಿಲ್ಲ, ಆಮೇಲೆ ನೋಡಿದ್ರು ಆಯ್ತು. ಈಗ ಪದೇ ಪದೇ ಇದನ್ನ ಮುಂದೂಡ್ತಾ ಇದ್ದಾರೆ. ಒಂದ್ಸಲ ಮೀಸಲಾತಿ ಏನೋ ಮಾಡಿದ್ರು, ಮೀಸಲಾತಿ ಪ್ರಕಾರ ಆಗಲ್ಲ ಅಂತ ಯಾರೋ ಕೋರ್ಟಿಗೆ ಹೋದ್ರು, ಕೋರ್ಟ್ ನಲ್ಲಿ ಅದು ಮೀಸಲಾತಿ ಸರಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಪೋಸ್ಟ್ಪೋನ್ ಆಯ್ತು. ಆಮೇಲೆ ಸಣ್ಣ ಘಟಕಗಳನ್ನು ಮಾಡೋದು ಅಂತ ಹೇಳಿ ಹಿಂದೆನೆ ಹೇಳಿದ್ರಿಂದ ಸಾಧ್ಯ ಆದಷ್ಟು ಬೇಗ ಮಾಡೋದು ಒಳ್ಳೆಯದು. ಸಣ್ಣ ಘಟಕಗಳನ್ನಾದ್ರೂ ಮಾಡಿ 5 4 ಮಾಡಿ ಬೇಗ ಇಲೆಕ್ಷನ್ ಮಾಡಬೇಕು. ಪ್ರಜಾಪ್ರಭುತ್ವದ ಬಗ್ಗೆ ನಮಗೆ ಗೌರವ ಇಲ್ಲ ಅಂತ ಇದು ತೋರಿಸುತ್ತೆ ನಾವು ಇಲೆಕ್ಷನ್ ಮಾಡದೇ ಇರೋದು. ಸರ್ ಜೊತೆಲಿ ಸಣ್ಣ ಘಟಕ ಇದು ಕೂಡ ಅಂದ್ರೆ ಅಭಿವೃದ್ಧಿ ಕೆಲಸಗಳು ಕೂಡ ತ್ವರಿತವಾಗಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಹೌದು, ಈಗ ಆಯಾ ಮೇಯರ್ಗಳ ನಡುವೆ, ಆಯಾ ಸದಸ್ಯರುಗಳ ನಡುವೆ ಕಾಂಪಿಟಿಷನ್ ಆಗುತ್ತೆ ಮತ್ತು ಅವರವರ ಪಾಲಿಕೆಯನ್ನು ಹೆಚ್ಚು ಅಭಿವೃದ್ಧಿಗೊಳಿಸೋದಕ್ಕೆ ಗ್ರಾಂಟ್ಗಳ ಸಲುವಾಗಿ ಒತ್ತಡ ಇರ್ತಾರೆ. ಆಮೇಲೆ ಕಾರ್ಪೊರೇಷನ್ ನಲ್ಲಿ ಈಗ ಕಾರ್ಪೊರೇಟರ್ ಇದ್ರೆ ಗೊತ್ತಾಗುತ್ತೆ ಜನರಿಗೆ, ಏನೋ ಸಣ್ಣ ತೊಂದರೆ ಆದ್ರೂ ಕೂಡ ತಕ್ಷಣ ಕೈಗೆ ಸಿಗ್ತಾರೆ ಕಾರ್ಪೊರೇಟರ್ಗಳು. ಈಗ ಕಾರ್ಪೊರೇಟರ್ಗಳಿಲ್ಲ, ಪ್ರತಿಯೊಂದಕ್ಕೂ ಅಧಿಕಾರಿಗಳ ಹತ್ರ ಹೋಗ್ಬೇಕು. ಅಧಿಕಾರಿಗಳು ಇರ್ತಾರೆ ಇಲ್ಲ ಗೊತ್ತಿಲ್ಲ ಅಲ್ವಾ. ಒಬ್ರು ಎಷ್ಟು ಅಂತ ಓಡಾಡ್ಲಿಕ್ಕಾಗತ್ತೆ. ಕಮಿಷನರ್ ಅವರು ಒಳ್ಳೆ ಕೆಲಸ, ಅದು ಆದಷ್ಟು ಬೇಗ ಆಗ್ಲಿ. ಆಮೇಲೆ ಜೊತೆಲಿ ಸರ್ ಕಾಪುವಿನಲ್ಲಿ ಬಿಂದು ಶೆಟ್ಟಿ ಅಂತ ಹೇಳಿ ಸರ್, ಅವರೊಂದು ನಾಯಿನ ಸಾಕೊಂಡಿರ್ತಾರೆ. ಆ ನಾಯಿ ಮೃತಪಡುತ್ತೆ, ಅದನ್ನ ಹೋಗಿ ಊಟ ಹಾಕಿರ್ತಾರೆ. ಅದಾದ್ಮೇಲೆ ಅವ್ರು ಎಲ್ಲೋ ಇದು ವಿಷ ಉಣಿಸಿ ಸತ್ತೋಗಿದೆ ಅಂತ ಹೇಳಿ ಡೌಟ್ ಬಂದು, ಅಂದ್ರೆ ಅದೇನು ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ, ಅಂದ್ರೆ ಏನು ಊಟ ಹಾಕಿರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಇದು ಬಹಳ ಅಪರೂಪದ ಒಂದು ಸುದ್ದಿ ಅಂತ ಅನಿಸ್ತದೆ ಅಲ್ವಾ. ದೂರು ಕೊಟ್ಟಿದ್ದಾರೆ, ಅದಕ್ಕೆ ಪೊಲೀಸರೆಲ್ಲ ಬಂದಿದ್ದಾರೆ. ಪ್ರಾಣಿ ದಯಾ ಸಂಘದ ಮಂಜುಳಾ ಅವರ ಸಮಕ್ಷದಲ್ಲಿ ನಾಯಿಯ ಕಳೇಬರವನ್ನು ಗುಂಡಿಯಿಂದ ಮೇಲಕ್ಕೆತ್ತಲಾಯಿತು. ಪಶುವೈದ್ಯ ಡಾಕ್ಟರ್ ಚಂದ್ರಕಾಂತ್ ಅವರು ಮರಣೋತ್ತರ ಪರೀಕ್ಷೆ ನಡೆಸಿದ್ದು ವರದಿ ಇನ್ನಷ್ಟೇ ಬರಬೇಕಾಗಿದೆ. ಇರ್ಲಿ, ಅವರಿಗೆ ಅವರ ಕಾಳಜಿ ಮೆಚ್ಕೋಬೇಕಾಗಿರೋದು. ಆಮೇಲೆ ಈ ತರ ಆಗೋದು ಇದೆ ಬಹಳ ಕಡೆ ಹಳ್ಳಿಗಳಲ್ಲಿ. ಏನು ಅಂತ ಹೇಳಿದ್ರೆ, ಪರಸ್ಪರ ಸಿಟ್ಟಿಗಿಟ್ಟಿದ್ರೆ, ಯಾರಿಗಾದ್ರೂ ಜಾಗದ ಜಮೀನಿನ ವಿವಾದ, ಮಣ್ಣು ಮುಸಿ ಅಂತ ಹೇಳಿದ್ರೆ ಪ್ರಾಣಿಗಳ ಮೇಲೆ, ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾರೆ ಅವರು. ನಾವು ಎಷ್ಟೋ ಸಲ ಕೆರೆಗಳಿಗೆ, ಮೀನುಗಳಿಗೆ ನೀರಿಗೆ ವಿಷ ಹಾಕಿರೋದು ಕೂಡ ನೋಡಿದೀವಿ ಅಲ್ವಾ, ಪರಸ್ಪರ ವೈಷಮ್ಯದಿಂದ. ಇರ್ಲಿ, ಅದು ಒಳ್ಳೆ ಕ್ರಮನೇ ಅದು. ನೋಡೋಣ ಏನಾಗುತ್ತೆ ನೋಡೋಣ. ಆಮೇಲೆ ಜೊತೆಗೆ ಸರ್ 48 ಗಂಟೆಗಳಿಂದ ಸುರಂಗದೊಳಗೆ ಸಿಲುಕಿಕೊಂಡಿರುವಂತಹ 8 ಮಂದಿ ಕಾರ್ಮಿಕರನ್ನ ಅಂದ್ರೆ ರಕ್ಷಣೆ ಕಾರ್ಯಕ್ಕೆ, ಇದು ತೆಲಂಗಾಣದ ನಾಗರ್ಪುರ್ನ ಅಣೆಕಟ್ಟಿನ ಈಗ ಲೇಟೆಸ್ಟ್ ನ್ಯೂಸ್ ಏನೋ ಬರ್ತಾ ಇದೆ. ಅದು ಇಂಡಿಯನ್ ನೇವಿ ಅವರು ಬಂದಿದ್ದಾರೆ. ಅವರು ಮಾರ್ಕೋಸ್ ಅಂತ ಅವ್ರದ್ದು ಒಂದು ರೆಸ್ಕ್ಯೂ ಟೀಮ್ ಜಾಯ್ನ್ ಆಗಿದೆ. ಸಿಲ್ಕರ ತಂಡದವ್ರು ಬಂದಿದ್ರು ಸರ್. ಇಲ್ಲ, ಅದು NGO ಅವ್ರು ಯಾರೋ. ಈಗ ಹೊಸ ಸುದ್ದಿ ಬರ್ತಾ ಇದೆ ನೋಡಿ. ತೆಲಂಗಾಣದ ಇಂಡಿಯನ್ ನೇವಿಯಿಂದ ಮಾರ್ಕೋಸ್ ಅಂತ ಹೇಳ್ಬಿಟ್ಟು ಅದೊಂದು ರಕ್ಷಣಾ ತಂಡ ಇದೆ. ಅದು ಕಠಿಣ ಪರಿಸ್ಥಿತಿಗಳಲ್ಲಿ ಅವರು, ಅಂದ್ರೆ ನೀರಿನ ಒಳಗಡೆ ಎಲ್ಲ ಇದೆಯಲ್ಲ, ಈಗ ಅಲ್ಲಿ ಏನಾಗಿದೆ, ಟನೆಲ್ ಮೇಲ್ಗಡೆ ಮಣ್ಣು ಬಿದ್ದಿದೆ, ಒಳಗಡೆನೂ ಹೋಗಿದೆ, ನೀರು ಫುಲ್ ಆಗಿದೆ. ಎಷ್ಟು ಟೈಮ್ ಆಯ್ತು? 48 ಗಂಟೆ ಆಯ್ತು ಸರ್. ಬಟ್ ಅಲ್ಲಿನ ಸಚಿವರು ಏನ್ ಹೇಳ್ತಾ ಇದ್ದಾರೆ, ಕೃಷ್ಣಾರಾವ್ ಅವರು, ಅವ್ರು ಬದುಕಿರೋ ಡೌಟ್, ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ. 44 ಕಿಲೋಮೀಟರ್ ಉದ್ದದ ಸುರಂಗ ಅದು. ಅವ್ರು ಹೇಳಿರೋದು ನಿಜ ಇರ್ಬೋದು. ಯಾಕಂತ ಹೇಳಿದ್ರೆ 48 ಗಂಟೆ 2 ದಿನಗಳ ಕಾಲದಲ್ಲಿ ನೀರಿರುತ್ತೆ, ಮಣ್ಣಿರುತ್ತೆ. ಉಳ್ಕೊಳ್ಳೋ ಸಾಧ್ಯತೆ ಹೇಗೆ ಅನ್ನೋದು ಗೊತ್ತಾಗಲ್ಲ. ಬಹಳ ಟ್ರಾಜಿಕ್ ಥಿಂಗ್ ಅದು. ನೋಡೋಣ ಏನು ರಕ್ಷಣಾ ಕಾರ್ಯಾಚರಣೆ
ನೇವಿಯವರು ಬಹಳ ಕಠಿಣವಾದಂಥ ಸ್ಥಿತಿನಲ್ಲೂ ಕೂಡ ಅಟ್ಲೀಸ್ಟ್ ಅವರು ಈ ಜೀವಂತ ಸಿಗಲಿಲ್ಲ ಅಂದ್ರೆ ಕಳೆಬರಗಳನ್ನು ಅದನ್ನ ಎತ್ತಿ ಸಂಬಂಧಿಕರಿಗೆ ಕೊಡ್ಬೋದು ಅಂತ ಹೇಳಿ ಅನಿಸ್ತದೆ. ನೀವು ಮತ್ತೆ ಅಷ್ಟೇನಾ? ಹಾ ಸರ್, ನೋಡೋದೆಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.